ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲವ್ಲಿ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇವಾಗ ನಾವು ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಮೊದಲಿಗೆ ಒಂದು ಅದ್ಭುತವಾದಂತಹ ಗೀತೆಯನ್ನ ನೋಡೋಣ ಬರೋಣ. ಕಾಣದ ಕನ್ನಡಿ. ಸೊ ಕಾಣದ ಕನ್ನಡಿ ಒಳ್ಳೆ ಮೆಸೇಜ್ ಇದೆ ನೋಡಿ. ಇವತ್ತಿನ ಸಿನಾರಿಯೋಲಿ ಎಲ್ಲಿ ಕನ್ನಡ ಜನರಿಗೆ ಗೊತ್ತಿಲ್ಲ ಅಂತ ಏನು ಕಂಪ್ಲೇಂಟ್ ಇದೆ, ಅದನ್ನು ಸುಳ್ಳು ಮಾಡಿಸೋದಕ್ಕೆ ಒಂದು ಸಾಕ್ಷಿ. ತುಂಬಾ ಚೆನ್ನಾಗಿದೆ ಫಿಲಮ್, ತುಂಬಾ ಚೆನ್ನಾಗಿದೆ, ನೀತಿ ಇದೆ, ಸ್ಟೋರಿ ಖಂಡಿತ ಬರಬೇಕು. ಕನ್ನಡ ಸಪೋರ್ಟ್ ಮಾಡೇ ಮಾಡ್ತಾರೆ. ಕಂಟೆಂಟ್ ಆಗಿ ಅಂದ್ರೆ ಒಂದು ಹಸ್ಬೆಂಡ್ ಒಂದು ವೈಫ್ ನ ಎಂತ ಕಷ್ಟಗಳು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಈ ಮೂವಿನೇ ಸಾಕ್ಷಿ. ಒಂದು ಒಳ್ಳೆ ಚಿತ್ರ, ಕಂಟೆಂಟ್ ಓರಿಯೆಂಟೆಡ್ ಅಂತ ಅಂತಾರೆ. ಅಂಥ ಚಿತ್ರ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಜನರನ್ನ ರಂಜಿಸಿದೆ ಅಂತಂದ್ರೆ ಅದಕ್ಕೆ ಮೊಟ್ಟ ಮೊದಲು ಇನಿಷಿಯಲ್ ಡ್ರಾ ಅಂತ ಏನಂತೀವಿ ಅದಿರೋದು ಹೀರೋ ಹೀರೋಯಿನ್. ಅಲ್ಲಿ ನಮ್ಮ ವಸಿಷ್ಠ ಸಿನಿಮಾ ಮತ್ತೆ ಸ್ಟೆಫಿ, ನಾನು ಸ್ಟೆಫಿ ಪಾಟೇಲ್ ಇಬ್ಬರು ಕೂಡ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮತ್ತೆ ಜನಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ನಾನೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಹೆಸರೇ ಮರ್ತವಾಗಿದೆ ನನಗೆ, ಈಶ್ವರಿ ಅವರು ಇಬ್ಬರು ಇದ್ದರು. ಓಕೆ, ಬಾಲಕೃಷ್ಣ ಅಂತೂ ಒಬ್ಬ ಕೃಷ್ಣ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಪ್ರೊಡಕ್ಷನ್ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಕೂಡ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರಚಾರವನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರು ಮೆಚ್ಚುಗೆಗೆ ಪಾತ್ರರು. ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು, ಅವ್ರು ಇವತ್ತೂ ನೋಡಿಲ್ಲ. ನಾನು ಕಷ್ಟಪಡ್ತಿದ್ದೀನಿ, ಎಲ್ಲರೂ ಹುಡುಕಿ ಒಂದ್ಸಾರಿ ಕೈ ಹಿಂಗೆ ಅನ್ಬೇಕು ಅಂತ ಹೇಳಿ. ಓಕೆ, ಅವರು ಬಹಳ ನಿಗೂಢವಾಗಿ ದೂರ ಇರ್ತಾರೆ ನಮ್ಮಿಂದ, ಯಾಕೆ ಗೊತ್ತಿಲ್ಲ. ಒಂದು ಕರ್ಕೊಂಡ್ರಿ ಇಂಥ ಒಂದು ಚಿತ್ರಣ ಮಾಡಬೇಕು ಅಂತ ಅಂದ್ರೆ ಅಪಾರವಾದ ಶ್ರಮ ನಮ್ಮೆಲ್ಲರದ್ದು ಇರುತ್ತೆ, ಕರೆಕ್ಟ್. ಅದಕ್ಕೆ ಹಣ ಹೂಡೋದಾಗಲಿ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದಾಗಲಿ ಅದು ನಿರ್ಮಾಪಕರಿಗೆ ಬಿಟ್ಟಿದ್ದು. ಅದನ್ನ ತಮ್ಮ ಕರ್ತವ್ಯ ಅಂತ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ ನಿರ್ಮಾಪಕರು. ಅವರಿಗೆ ಒಂದು ಸಲ ಇನ್ನು ಅವೆಲ್ಲ ಇದೆ, ನಟರು, ನಟಿಯರು, ಟೆಕ್ನಿಷಿಯನ್ಸು ಎಲ್ಲರೂ ಬಹಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಈಗಾಗಲೇ ಒಂದು ಹಾಡನ್ನು ಕೇಳಿದ್ರಿ, ಅನೂಪ್ ಸೀಡಿಂದು ಅದ್ಭುತವಾಗಿದೆ.
ಇವರು ಎಲ್ಲರನ್ನೂ ಒಟ್ಟುಗೂಡಿಸಿ ಈ ತರಹದ ಒಂದು ಕಂಟೆಂಟ್ನ ಜನಕ್ಕೆ ತಲುಪಿಸೋದಿದೆಯಲ್ಲ, ಅದು ನಿರ್ದೇಶಕರ ಜವಾಬ್ದಾರಿ. ಅದನ್ನ ಈ ಹೊಸ ನಿರ್ದೇಶಕ ಬಹಳ ಅದ್ಭುತವಾಗಿ ಮಾಡಿದರು. ನಿಜವಾಗಿ ಮೆಚ್ಚುಗೆಗೆ ಪಾತ್ರರು ಕಾಣಿಸ್ತಾರೆ. ಇವರೇನ ನಾನು ಫಸ್ಟ್ ಒಂದು ನೋಡಿದ ದಿವಸನೇ ಒಂದು ಫೋನ್ ಮಾಡಿ ಹೇಳಿದೆ, ನೋಡಪ್ಪ ನೀನೇನು ಗೊತ್ತಿದ್ದೋ ಮಾಡಿದ್ಯೋ ಗೊತ್ತಿಲ್ಲದೋ ಮಾಡಿದ್ಯೋ, ನನ್ನ ಮನಸ್ಸಿಗೆ ತಟ್ಟುವಂಥ ಚಿತ್ರವನ್ನು ಮಾಡಿದ್ಯಾ, ನನಗೆ ಬಹಳ ಸಂತೋಷ ಆಗಿದೆ. ನೀನು ನಿಜವಾಗಿಯೂ ಕನ್ನಡಕ್ಕೆ ಅಷ್ಟೇ ಅಲ್ಲ, ನೆರೆಹೊರೆಯ ರಾಜ್ಯಗಳ ನೆರೆಹೊರೆಯ ಭಾಷೆಗೂ ಕೂಡ ಒಂದು ಒಳ್ಳೆಯ ಕೊಡುಗೆ ಆಗ್ತೀಯ. ಮೇಂಟೈನ್ ಯುವರ್ ಮೊಮೆಂಟಮ್ ಅಂತ ಹೇಳಿದೆ. ನಿಜವಾಗಿ ಇಲ್ಲಿರೋ ವಿಷಯನೇ ಬಹಳ ವಿಚಿತ್ರವಾದ ವಿಷಯ. ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ನಿಜವಾಗಿಯೂ ಬಹಳ ಮೆಚ್ಕೋಬೇಕಾದ್ದು. ಅದು ಒಬ್ಬ ಹೊಸ ನಿರ್ದೇಶಕನಿಗೆ ಎಲ್ಲಿಂದ ಪ್ರೇರಣೆ ಬಂತು, ಹೇಗೆ ಇದರ ಕಲ್ಪನೆ ಬಂತು ಅನ್ನೋದು ನಿಜವಾಗಿ ಬಹಳ ಯಂಗ್ ಫೆಲೋ. ಓಕೆ, ನೀನು ಮದುವೆನೂ ಆಗಿಲ್ಲ, ಪ್ರೀತಿ ವಿಶ್ವಾಸಗಳಿಗೆ ಇನ್ನೂ ಸರಿಯಾಗಿ ಒಗ್ಗಿಕೊಂಡಿಲ್ಲ. ಇವನು ಮಾಡಿರೋ ಸಿನಿಮಾ ಒಲವಿನ ಬಗ್ಗೆ, ಪ್ರೀತಿಯಿಂದ ಬಹಳ ಮೇಲ್ಮಟ್ಟದ ಒಲವು ಅಂತ ಏನಂತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾನೆ. ನಾನು ನಿಜವಾಗಿಯೂ ಕೆಲಸಗಳಿಂದ ನಿರೀಕ್ಷೆ ಮಾಡ್ತೀನಿ. ಕನ್ನಡಕ್ಕೆ ಒಂದು ಅದ್ಭುತ ಕೊಡುಗೆಯಾಗಿ ನೀನು ಬಂದಿದೆಯಪ್ಪ. ವೆಲ್ಕಮ್ ವೆಲ್ಕಮ್ ಟು ದಿಸ್ ವರ್ಲ್ಡ್. ಇದೊಂದಿದೆ ಇಲ್ಲಿ, ಆಗ್ಲೂ 2 ಹಾಲಿರಲಿಲ್ಲ, ಈಗಲೂ 2 ಹಾಲಿಲ್ಲ. ಅಬ್ಬ ಚೂಟಿ ಹುಡುಗಿ ಅಂತಂದ್ರೆ ಇದು ಕಣಪ್ಪ. ನನಗೆ ಆಗಿರೋ ವಯಸ್ಸೆಲ್ಲ ಮರೆತುಬಿಟ್ಟೆ ಜೊತೆಗೆ ಪಾಠ ಮಾಡ್ಬೇಕಾದ್ರೆ. ಬಹಳ ಚೆನ್ನಾಗಿ ಮಾಡಿದ್ದಾಳೆ. ಅದೆಲ್ಲ ಒಂದು ಕಡೆ ಒಂದು ವಸಿಷ್ಠ ಸಿಂಹನ ಅಗೆಡ್ನೆಸ್ ಒಂದು ಕಡೆ ಇದ್ದೆ, ಹೆಂಡತಿಯ ಬಗ್ಗೆ ಪ್ರೀತಿ ಇನ್ನೊಂದು ಕಡೆ ಇದ್ದೆ, ಮಗುವಿನ ಬಗ್ಗೆ ಅವನ ಆಲೋಚನೆಗಳಿದ್ದಿಲ್ಲ, ಅದು ಕೂಡ ಬಹಳ ಚೆನ್ನಾಗಿ ಬಂದಿದೆ. ಈ ಮೂರನ್ನು ಬಹಳ ಚೆನ್ನಾಗಿ ಬೆರೆಸ್ಕೊಂಡು ಮಾಡಿದಾನೆ ವಸಿಷ್ಠ. ಮೆಚ್ಕೋಬೇಕಾದ್ದು. ಒಬ್ಬ ವಿಲನ್, ನಾನು ಹಿಂದೆ ಹೇಳ್ತಿದ್ದೆ, ಯಾಕರೆ ಒಬ್ಬ ಒಳ್ಳೆ ವಿಲನ್ನ ಕರ್ಕೊಂಬಂದು ಇಲ್ಲಿ ಗೊಳೆ ಕೊತ್ತಿರೋನ್ನ ಅಂತ. ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ದಿಸ್ ಹ್ಯಾಸ್ ಬೀನ್ ಎ ವೆರಿ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್ ಫಾರ್ ಸಿನಿಮಾ. ಗುಡ್ ಲಕ್, ಆಲ್ ದ ಬೆಸ್ಟ್. ಓಕೆ, ಆಗುತ್ತೆ ನನಗೆ ತಾನೇ. ಈ ಹುಡುಗಿ ನಮ್ಮ ಕನ್ನಡಕ್ಕೆ ಒಬ್ಬ ಒಳ್ಳೆಯ ಎಂಟ್ರಿ. ಆಮೇಲೆ ಕನ್ನಡದ ಬಗ್ಗೆ ಪ್ರೀತಿ ಇದೆ, ಬಹಳ ಕಷ್ಟಪಟ್ಟು ಕನ್ನಡವನ್ನು ಕಲ್ತಿದ್ದಾಳೆ. 4 ಮಾತುಗಳನ್ನ ಕನ್ನಡದಲ್ಲಿ ಮಾತಾಡ್ತಾಳೆ. ಅಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಮಾತುಗಳಿಗೆ ಲಿಪ್ ಕೊಟ್ಟಿರೋದಿದೆಯಲ್ಲ, ಅದು ಕೂಡ ಬಹಳ ಮೆಚ್ಕೊಂಡಿದ್ದೀನಿ ನಾನು. ಆಲ್ ಇನ್ ಆಲ್ ಇಟ್ ಹ್ಯಾಸ್ ಬೀನ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಈ ಚಿತ್ರದ ಭಾಗವಾಗಿ ನನಗೊಂದು ಬಹಳ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. 99% ಎಲ್ರಿಗೂ ಡೌಟೇ ಇರುತ್ತೆ, ಫ್ರಾಂಕ್ ಆಗಿ ನಿಜ ಹೇಳ್ಬೇಕಂದ್ರೆ. ಬಟ್ ಸಿನಿಮಾದಲ್ಲಿ ನೋಡಿ ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ನಾವು ನಮ್ ಗರ್ಲ್ಸ್ ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಬಟ್ ಸಿನಿಮಾದಲ್ಲಾದ್ರೂ ಈ ತರ ಜೋಡಿಗಳನ್ನ ನೋಡಿ ಬಹಳ ಖುಷಿ ಆಯ್ತು. ಸೊ ನಿಮ್ಮ ಪಾತ್ರದ ಬಗ್ಗೆ, ಹಾಗೆ ಇವತ್ತು 25 ಡೇಸ್ ಸೆಲೆಬ್ರೇಷನ್ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ 25 ಡೇ ಸೆಲೆಬ್ರೇಷನ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ವಾಟ್ ಡು ಐ ಸೇ, ಟುಡೇ ಬಹಳ ಬಹಳ ಖುಷಿ ಆಗ್ತದೆ.
more than that, ತುಂಬಾ ಎಮೋಷನಲ್ ಆಗಿದ್ದೀನಿ today because I don't know, it's very different from all other days. Lovely journey has been ತುಂಬಾ ಅದ್ಭುತವಾಗಿ ಆಗಿತ್ತು, and more than that, ನಮ್ಮ lovely team, it's been like family. ನೀವೆಲ್ಲರೂ okay, I'll start like this. Ashwin sir, I can always not thank. I can't stop thanking you enough. Whenever I look at myself on the screen and you comes to my mind. Thank you for being there, and sir, you've done such an amazing job. Nama Nirdeshaka, Chetan sir. I don't know if I'll take blessings, but thank you so much. Sir, I have to tell you, Janani play amele. I'm facing so much difficulty to select films now. Nowadays, even 2 days back, I had a narration and I couldn't decide. I was like, Janani, no, something more better, sir. What have you done? So, sir, tumba dhanyavada. Balu sir, Krishna sir, I'm shaking. It's an honor to stand beside you, sir. What an honor to work with you. What an honor to share screen with you. So nan adrushta that I got this opportunity. Abhuvanasi Creations, thank you so much, sir. You all have treated me like family. So another production house that I work in Kannada film industry will be like a bar set with, okay. Namma actor Vashishta sir. How much do I thank you is not enough, because Janani would have been incomplete without you. Every time that I see you on screen and I feel, how great is this person on screen? It's so different. You are so magical. Sir, you have the longest way to go in the industry, and I just have all my love to you, sir. Thank you so much for being my jet. And entire our technical team, sir, Pratap sir, Anup sir, and all of you, sir. Thank you so much for being. I'm glad and honored to be part of this cinema. ಅಷ್ಟ ದಿನ ನಾನು ಕೇಳಿದ್ದೆ that ಕನ್ನಡಿಗಸ್ ತುಂಬಾ ಪ್ರೀತಿ ಕೊಡ್ತಾರೆ ಅಂತ, and ಆದ್ರೆ ಇವತ್ತು ನೋಡಿದ್ದೀನಿ. So much love, and I'll be forever grateful for all of that. Tumba dhanyavada Kannada film industry for all the love. Janani, it's ನನ್ನ ಅದೃಷ್ಟ to debut with such a cinema. Thank you so much. Thank you, Steffi ಅವರೇ. Actually ನಮ್ಮ ಹುಡುಗರು ಕೆಲಸ ಮಾಡಿದೀವಿ. ಗೊತ್ತಣ್ಣ ಸರ್ ಹೇಳಿದ್ರು, ಹೀರೋಯಿನ್ ಹೇಳಿದ್ರು, ಇದನ್ನೆಲ್ಲ ಹೇಳ್ತಾರೆ. ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದ್ರೆ ಅವರ ಕನಸಿದು. ನಾವೆಲ್ಲ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ವಿ. ಆಮೇಲೆ ಈ ಸಂಸ್ಥೆ ಬಗ್ಗೆ ಮಾತಾಡಲೇಬೇಕು. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮುಂದೆ ಬರುತ್ತೆ ಈ ಸಂಸ್ಥೆಯಿಂದ. ಅದು ಅಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ದೊಡ್ಡ ಸಿನಿಮಾ ಆಗುತ್ತೆ. ಸೊ ಇವರು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ನಾನೇ ಕೊಡ್ತೀನಿ. ಹಾಗೆ ನನ್ನ ಜೊತೆ ಕೆಲಸ ಮಾಡಿ ಪ್ರಮೋದ್ ಮರುವಂತೆ ಆಲ್ವೇಸ್ ಥ್ಯಾಂಕ್ಫುಲ್ ಟು ಹಿಮ್. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಹಾಡುಗಳು ಬೇಕು ಅಂದಾಗ ಯಾವಾಗಲೂ ಸುಮ್ಮನೆ ರಾತ್ರಿ ಏನೋ ಟ್ಯೂನ್ ಕಳಿಸಿರ್ತೀನಿ, ಅದು ಅವಾಗಲೇ 10 ನಿಮಿಷಕ್ಕೆ ಆ ಸಾಲು ಬಂದ್ಬಿಡುತ್ತೆ ಅಂತ. ಥ್ಯಾಂಕ್ ಯು ಪ್ರಮೋದ್. ಹಾಗೆ ನಮ್ಮ ಅಭಿನಂದನ್ ಇಡೀ ಸೌಂಡ್ ಡಿಸೈನಿಂಗ್ ಇವರೇ ಮಾಡಿರೋದು. ಇವರು ಅಷ್ಟೇ ಮ್ಯೂಸಿಕ್ ಕಂಪೋಸರ್ ಆಗೂ ಇದ್ದಾರೆ. ಇವಾಗ ಮುಂದೆ ಬರ್ತಾ ಇರೋ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್. ನಿಮ್ಮೆಲ್ಲರೂ ಸಪೋರ್ಟ್ ಇವ್ರಿಗೂ ಇರಲಿ. ಅದೇ ಈ ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್. ಆಡಿಯೋ ಬಗ್ಗೆ ತುಂಬಾ ಪ್ರೀತಿ, ಹಾಗಾಗಿ ಆತರ ಹೇಳ್ತಾರೆ. ಆಮೇಲೆ ಬಾಲು ಸರ್ ಮೀಟ್ ಮಾಡಿದೆ, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅವರು. ಸೊ ಅದೇ ಪ್ರೀತಿಯಲ್ಲೇ ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ದಾರೆ ಅಂತ ಕ್ರಮೇಣ ಹೋಗ್ತಾ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಟೀಮ್. ವಸಿಷ್ಠ ಸರ್ ಥ್ಯಾಂಕ್ ಯು, ಅಂಡ್ ಅನೂಪ್ ಸರ್ ಟ್ರಸ್ಟ್ ಇದೆಯಲ್ಲ ನನ್ನ ಮೇಲೆ. ಯಾಕಂದ್ರೆ ತುಂಬಾ ಲವ್ ಸಾಂಗ್ ಅಂತ ಬಂದಾಗ ಓಕೆ ನಮ್ಗೆ ಕೊಡ್ತಾರೆ. ನಾವು ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ಧೂಮ್ ಧಾಮ್ ದೇಖೋ ಬಾಜಿ ಅಂತ. ಅದೆಲ್ಲ ನಾನೇ ಬರ್ದಿದ್ದೀನಿ ಅನ್ನೋಷ್ಟು ಒಂದು ಅಚ್ಚರಿ ಹುಟ್ಟಿಸೋ ಅಂತ ಒಂದಿಷ್ಟು. ಸೊ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಮ್ಯೂಸಿಕ್ ಅಲ್ಲಿ. ನಿಮ್ಗೆ ಅದು ಸಿನಿಮಾ ನೋಡಿದಾಗ ಅನ್ಸಿರ್ಬೇಕು. ಸೊ ಇದೇ GT ಮಾಲ್ ಅಲ್ಲಿ ನಾನು ಹೌಸ್ಫುಲ್ ಶೋ ನೋಡಿದ್ದು. ನನಗೆ ತುಂಬಾ ಹೆಮ್ಮೆ ಆಯ್ತು ಇಂಥ ಸಿನಿಮಾದಲ್ಲಿ ಭಾಗ ಆಗಿದ್ದೀನಿ ಅನ್ನೋದಕ್ಕೆ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಜೆನ್ಯೂನ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಎಲ್ಲೆಲ್ಲಿ
ಅನ್ಕೊಂಡಿದ್ವಿ ನಾವು ಅಲ್ಲಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ರು. ಸೊ ತುಂಬಾ ಖುಷಿ ಆಯ್ತು. ಬೋನಸ ಪ್ರೊಡಕ್ಷನ್ ಮೂಲಕ ಇನ್ನಷ್ಟು ಸಿನಿಮಾಗಳು ಬರಲಿ ಅಂತ ಹಾರೈಸ್ತೀನಿ. ಹಾಗೆ ಚೇತನ್ ಕೇಶವ್ ಅವ್ರಿಗೂ ಕೂಡ ತುಂಬಾ ಉಜ್ವಲವಾದ ಭವಿಷ್ಯ ಇದೆ, ಅವರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟ್ ಮಾಡ್ತೀನಿ. ಸೊ ನಾವು ಜರ್ನಿ ಬಂದು ಮಫ್ತಿಯಿಂದ ಶುರು ಆಯ್ತು. ಸೊ ಮಫ್ತಿಯಲ್ಲಿ ಅವರು ಫಸ್ಟ್ ಸ್ಟೇಜ್ ಆಫ್ ಫಿಲಮ್ ಇಂದ ಲಾಸ್ಟ್ ರಿಲೀಸ್ ವರೆಗೂ ನಮ್ಮ ಜೊತೆಲಿ ಇದ್ರು. ಸೊ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇತ್ತು. ಸೊ ಡೈರೆಕ್ಟರ್ ಜೊತೆ ಅವರು ಅವಾಗ AD ಆಗಿದ್ರು. ಸೊ ಈ ಸಿನಿಮಾ ಅಲ್ಲಿ ಅದೇ AD ತರನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಷ್ಟೇ ಎಫರ್ಟ್ಸ್ ಹಾಕಿ ಡೈರೆಕ್ಟರ್ ಅಂತ ಇದು ತಗೊಳ್ದೆ, ಲೈಕ್ ಹೈರಾರ್ಕಿ ಇಲ್ಲದೆ. ಸೊ ಲಾಸ್ಟ್ ಸ್ಟೇಜ್ ವರೆಗೂ ಕೂಡ ರಿಲೀಸ್ ವರೆಗೂ ನಮ್ಮ ಜೊತೆ ಚೆನ್ನೈಯಲ್ಲಿ ಅಪ್ಲೋಡ್ ವರೆಗೂ ಕೂಡ ಬಂದು ಸೊ ಅಷ್ಟೇ ಎಫರ್ಟ್ಸ್ ಹಾಕಿ ಡೇ ಅಂಡ್ ನೈಟ್ ನಮ್ಮ ಜೊತೆ ಅಂದ್ರೆ ಲೇಟ್ ನೈಟ್ ವರ್ಕ್ ಮಾಡಿದ್ದು ನಮ್ಮ ಟೀಮಲ್ಲಿ ಇರೋರ್ಗೆ ಮಾತ್ರ ಗೊತ್ತು. ಸೊ ಅರ್ಲಿ ಮಾರ್ನಿಂಗ್ 5:30 ವರೆಗೂ ಬೆಳಗಿನ ಜಾವ ಶುರು ಮಾಡಿದ್ರೆ ಅಥವಾ ಮಾಡಿದ್ರೆ ಬೆಳಗ್ಗೆ 5 o'clock ವರೆಗೂ ವರ್ಕ್ ಮಾಡ್ತಾ ಇದ್ವಿ. ಸೊ ಆ ಥರದ್ದು ಹೈರಾರ್ಕಿ ಇಲ್ಲದೆ ಕೆಲಸ ಮಾಡ್ತಿದ್ರು, ಅಷ್ಟೇ ಕಮಿಟ್ಮೆಂಟ್ ಜೊತೆ. ಸೊ ಅದರ ರಿಸಲ್ಟ್ಸ್ ಇವತ್ತು 25 days ವರೆಗೂ ಕರ್ಕೊಂಡ್ ಬಂದಿದೆ. ಸೊ ನೆಕ್ಸ್ಟ್ ನಮ್ಮ ವಸಿಷ್ಠ ಸರ್ ಟ್ರಾನ್ಸ್ಫಾರ್ಮೇಶನ್. ಸೊ ನಮ್ಮ ಮಫ್ತಿ ಸಿನಿಮಾ ನೋಡಿದ್ರೆ ಲೈಕ್ ರಗಡ್ ವಿಲನ್. ಸೊ ಈ ಸಿನಿಮಾ ನೋಡಿದ್ರೆ ಲವ್ಲಿಯಲ್ಲಿ ಲವ್ಲಿ ಕ್ಯಾರೆಕ್ಟರ್. ಸೊ ಆ ಟ್ರಾನ್ಸ್ಫಾರ್ಮೇಶನ್ ನೋಡಿದಾಗ ನಮಗೂ ಒಂದು ಶಾಕಿಂಗ್ ಕ್ಯಾರೆಕ್ಟರೈಸೇಷನ್. ಸೊ ಆ ಕ್ಯಾರೆಕ್ಟರೈಸೇಷನ್ ಫುಲ್ಫಿಲ್ ಮಾಡಿದ್ದು ಮ್ಯೂಸಿಕ್ ಅಲ್ಲಿ. ಸೊ ಮ್ಯೂಸಿಕಲ್ ಜರ್ನಿ ಅಂತಾನೆ ಹೇಳ್ಬೋದು ಇದನ್ನ. ಸೊ ಲವ್ಲಿ ಟೈಟಲ್ ನ ಜಸ್ಟಿಫೈ ಮಾಡಿದ್ರು ಅನೂಪ್ ಸರ್. ಸೊ ಅನೂಪ್ ಸರ್ ಜೊತೆ ನಮ್ಮ ಜರ್ನಿ 6 movies ಜೊತೆ ಕಂಪ್ಲೀಟ್ ಆಯ್ತು. ಸೊ ಒಂದು ಫ್ಯಾಮಿಲಿ ತರನೇ ವರ್ಕ್ ಮಾಡ್ತೀವಿ. ಲೈಕ್ ದೆನ್ ನಮ್ಮ DOP ಅಶ್ವಿನ್ ಅವರು. ಸೊ ಅಶ್ವಿನ್ ಅವರು ಕೂಡ ಲೈಕ್ ಆಲ್ಮೋಸ್ಟ್ ಲೈಕ್ ನಾವು ಮಫ್ತಿಯಿಂದ ಜೊತೆಲಿ ವರ್ಕ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಯಾವುದು ಹೊಸದಲ್ಲ. ಸೊ ಎಲ್ಲರೂ ಸೇರಿ ಒಂದು ಎಫರ್ಟ್ಸ್ ಹಾಕಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಂತ ಟ್ರೈ ಮಾಡಿದ್ವಿ. ಸೊ ಟೈಮಿಂಗ್ ವೈಸ್ ಅಲ್ಲಿ ಅದಕ್ಕೆ ಇಂಡಿವಿಜುವಲ್ ಆಗಿ ಹೇಳಿಲ್ಲ. ಹಾಗೆ ನನ್ನ ಕಡೆಯಿಂದ ಎಲ್ರಿಗೂ ಥ್ಯಾಂಕ್ ಯು ಸಪೋರ್ಟ್. ಅದು ಈ ದಿನಗಳಲ್ಲಿ 25 ದಿನ ಓಡೋದೇ ತುಂಬಾ ಕಷ್ಟ ಅಂತ ಹೇಳ್ತಾರೆ ಕನ್ನಡ ಸಿನಿಮಾಗಳು. ಖುಷಿ ಆಗ್ತಿದೆ 25 ದಿನ ಓಡಿದೆ, ಇನ್ನು ಹೆಚ್ಚು ದಿನ ಹೋಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮೈಸೂರು ಈ ಸಿನಿಮಾಗೆ ಸೌಂಡ್ ಡಿಸೈನ್ ಮಾಡುವಂತ ರೆಫರ್ ಮಾಡಿದಾಗ ಚೇತನ್ ಸರ್ ಮೈಸೂರಿಗೆ ಬಂದಿದ್ರು, ನಾನು ಮೈಸೂರು ಸ್ಟುಡಿಯೋಗೆ. VR ಸೊ ಡೈರೆಕ್ಟರ್ ಸರ್ ತುಂಬಾ ಕ್ಯೂರಿಯಸ್ ಆಗಿದ್ರು, ಹೇಗಿದೆ VR ವರ್ಚುವಲ್ ರಿಯಾಲಿಟಿ ಹೇಗೆ ಮಾಡ್ತೀವಿ ಅಂತ. ಸೊ ಅಲ್ಲಿಂದ ಶುರು ಆಗಿದ್ದು. ಆದ್ರೆ ಉಡುಪಿಗೆ ಬನ್ನಿ, ಅಲ್ಲಿ ಒಂದು ಶೂಟ್ ಇದೆ. ಸೊ ವಿ ವಿಲ್ ಕ್ಯಾಪ್ಚರ್ ಒಂದು 1000 ಜನ ಇರ್ತಾರೆ ಆರ್ಟಿಸ್ಟ್. ಅಲ್ಲಿ ನೀವು ಆಂಬಿಯನ್ಸ್ ಅಲ್ಲಿಂದ ಪಿಕ್ ಮಾಡಕ್ ಶುರು ಮಾಡ ಅಂತ ಬಂದು, ಜೊತೆಗೆ ಮನೆ ಏನು ಸಿನಿಮಾದಲ್ಲಿ ಮನೆ ನೋಡಿದ್ವಿ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿ. ಸೊ ಇಟ್ ವಾಸ್ ಮಿಕ್ಸ್ ಇನ್ ಡಾಲ್ಬಿ ಅಟ್ಮಾಸ್. ಸೊ ಇನ್ನೊಂದು ತುಂಬಾ ಖುಷಿ ವಿಚಾರ ಅಂದ್ರೆ ಡಾಲ್ಬಿ ಅಟ್ಮಾಸ್ ಇಂದ ಅಫಿಷಿಯಲ್ ಸರ್ಟಿಫೈ ಆಯ್ತು ಲವ್ಲಿಗೆ. ಅದೊಂದು ತುಂಬಾ ದೊಡ್ಡ ಖುಷಿ ವಿಚಾರ. ಜೊತೆಗೆ ಅವಿಡ್ ತುಂಬಾ ಪೋಸ್ಟ್ ಆಗಿತ್ತು, ಡಾಲ್ಬಿ ಅಟ್ಮಾಸ್ ಅಫಿಷಿಯಲ್ ಪೇಜ್ ಅಲ್ಲಿ ಪೋಸ್ಟ್ ಆಗಿ ಬಂದಿತ್ತು. ಸೊ ಇಷ್ಟೊಂದು ಮೈಲ್ಸ್ಟೋನ್ಸ್ ಅಂದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಓಕೆ, ಹೇಳಿ ಹೇಗೆ ಅನಿಸ್ತಾ ಇದೆ ನಿಮ್ಗೆ? 25 days ಕಂಪ್ಲೀಟ್ ಆಗಿದೆ. ಲವ್ಲಿ ಫಿಲ್ಮ್, ನಿಮ್ ರೋಲ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಹೇಳಿ. ನಂಗೆ ಗೊತ್ತಾಯ್ತಿಲ್ಲ 25 days ಆಯ್ತು ಅಂತ. ಆಮೇಲೆ ಲವ್ಲಿ ಇದೆಲ್ಲ ಕರೆದ್ರು. ಯಾವುದು ಆಲ್ರೆಡಿ 25 days ಆಗೋಯ್ತು ಅಂತ ನಾನು ಅಮ್ಮನ ಕೇಳ್ತಾನೆ ಇದೆ. ಹೌದು ಅಂತ ಅಮ್ಮ ಹೇಳ್ತಾ ಇತ್ತು. ನನಗೂ ತುಂಬಾ ಖುಷಿ ಆಯ್ತು ನಂಗೆ ಮಾಡಿದ್ದಕ್ಕೆ. ವೆರಿ ನೈಸ್. ನನಗೂ ಇಷ್ಟು ಖುಷಿ ಆಯ್ತು. ಅಮ್ಮ ನಂಗೆ 25 days ಆಯ್ತಲ್ಲ, ಗೊತ್ತಿಲ್ವ ಅಂತ ಹೇಳ್ತಾ ಇದ್ರು. 25 days ಆದ್ರೂ ಇನ್ನ 2 teams ಬಂದಿಲ್ಲ ಅಲ್ಲ. 50 days ಬರುತ್ತೆ ನೋಡ್ಕೋ. ಓಕೆ, ಇದೇ ಸ್ಟೇಜ್ ಮೇಲೆ ಅವಾಗ ಫುಲ್ ಎಲ್ಲ ಟೀಮ್ಸ್ ಇರುತ್ತೆ. ರೆಡಿ? ಇಲ್ಲಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಗೆ ಇಟ್ ಟೇಕ್ ಟು ಮಚ್ ಟೈಮ್. ನಾನು ಎಲ್ಲರಿಗೂ ಒಂದೇ ಸತಿ ಥ್ಯಾಂಕ್ಸ್ ಹೇಳ್ಬಿಟ್ರಿ. ಬಸ್ ಸರ್, ಸ್ಟೆಫಿ ಮಂತ್, ಅತ್ಮ ಸರ್, ಕೇಶವ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ಚಾನ್ಸ್. ಬಾಲು ಸರ್, ಕೃಷ್ಣ ಸರ್, ನೀವಿಬ್ಬರಿಗೂ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮಿ. ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ನೀವೆಲ್ಲ ನೋಡಿರ್ತೀರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಆಪ್ತಾಗಿದ್ರು ಸಿನಿಮಾ ಅವಿನಾಶ್ ಸರ್ ಹೇಳ್ದಂಗೆ ಏನೋ ಸಾಧಿಸಿದ ಕಳೆ ನಿನ್ ಮುಗ್ದಲ್ಲಿ ನೋಡಿದೆ ಅನ್ನೋದ್ರದ್ದು ಒಂದು ಸಾಧಿಸಿದ ಕಳೆ ಇರುತ್ತೆ ಸಕ್ಸಸ್ ಮೀಟ್ ಬಂದಾಗ. ಎಲ್ಲಾ ಸಿನಿಮಾಗಳು ಹಿಂಗೆ ಸಕ್ಸಸ್ ಮೀಟ್ ಹೋಗಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೆ ಎಲ್ಲಾ ಕನ್ನಡ ಸಿನಿಮಾಗಳು ಹೀಗೆ ಆಗ್ಲಿ. ಎಂಟೈರ್ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ಬಿಕಾಸ್ ಈ ಕಾಲಘಟ್ಟಗಳಲ್ಲಿ ಸಂಬಂಧಿಕರುಗಳೇ ಕರೆಯಲ್ಲ ಫಂಕ್ಷನ್ಗಳಿಗೆ, ಒಂದು ವಾಟ್ಸ್ಆಪ್ ಮಾಡ್ಬಿಟ್ಟು ಬಂದ್ಬಿಡಿ ಅಂತಾರೆ.
ಅಂಥದ್ರಲ್ಲಿ ವರ್ಷಾನುಗಟ್ಲೆ ಹಿಂದೆ ಮಾಡಿದ ಎಲ್ಲಾ ಕೆಲಸಗಾರಗಳನ್ನ ಜ್ಞಾಪಿಸ್ಕೊಂಡು ಬರಲೇಬೇಕು ಅಂತ ತುಂಬಾ ಪ್ರೀತಿಯಿಂದ ಕರೆದು ಈ ಕೆಲಸಗಾರಗಳಿಗೆ ಸನ್ಮಾನ ಮಾಡೋಂಥ ಒಂದು ಫಂಕ್ಷನ್ ಇದು. ಹಾಗಾಗಿ ಥ್ಯಾಂಕ್ ಯು ಎಂಟೈರ್ ಟೀಮ್ಗೆ. ತುಂಬಾ ಖುಷಿ ಇದೆ ಈ ಒಂದು ಪ್ರೆಸ್ ಮೀಟ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಫ್ತಿಲಿ ಒಂದು ದೋಸೆ ಸೀನ್ ಇದೆ, ನಾನು ಸ್ಮೈಲ್ ಮಾಡೋಂಥದ್ದು. ಅದನ್ನ ಇಟ್ಕೊಂಡು ಕಿವು ಈ ಪಾತ್ರ ನೀವೇ ಮಾಡಬೇಕು ಅಂತಂದಾಗ ನನಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಆಮೇಲೆ ಆ ಪಾತ್ರದ ಆಡಿಯನ್ಸ್ಗಳು ನನ್ನ ಮೈಸೂರಲ್ಲಿ ತುಂಬಾ ಚೆನ್ನಾಗಿ ಬೈದ್ರು ನನಗೆ. ಏನೇನು ಮನುಷ್ಯ ನೀನು ಅಂತ ಬಟ್ ಪಾತ್ರ ಗೆಲ್ತು ಅಂತ ಆಡಿಯನ್ಸ್ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಹಬೋನ್ಸ್ ಪ್ರೊಡಕ್ಷನ್ಸ್ಗೆ ನಮ್ಮ ರವಿ ಸರ್ ಆಗಲಿ, ಬಾಲು ಸರ್ ಆಗಲಿ, ಕೃಷ್ಣ ಸರ್ ಆಗಲಿ ತುಂಬಾ ಖುಷಿ ಆಯ್ತು. ಆಮೇಲೆ ವಸಿಷ್ಠ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅದು 4 ನಿಮಿಷ ಒಂದು ಡೈಲಾಗು ಒಂದು ಪೇಜ್ ನಿಮ್ಗೆ ಹೋಗ್ತಾ ಇರ್ತದೆ, ಬಟ್ ಅವ್ರಿಗೆ ಡೈಲಾಗೇ ಇರಲ್ಲ. ಬಟ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಇದು ತುಂಬಾ ಇಂಪಾರ್ಟೆಂಟು ಆಯ್ತಾ, ಆ ಕವನ ಹೇಳೋದಾಗ್ಬೋದು, ಇನ್ನೊಂದಾಗ್ಬೋದು, ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಮಾಡು ಆಯ್ತಾ, ತಲೆ ಕೆಡಿಸ್ಕೊಡು ಆಯ್ತಾ, ಕೂಲಾಗಿ ಮಾಡು, ತುಂಬಾ ಸಪೋರ್ಟ್ ಮಾಡಿದ್ರೆ ನಾನು ತುಂಬಾ ಥ್ಯಾಂಕ್ಸ್. ಆಮೇಲೆ ಸಫಿಮೆನ್ ಆಕ್ಚುಲಿ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ, ಕನ್ನಡ ತುಂಬಾ ಸ್ಪಷ್ಟತೆಯನ್ನು ಮಾತಾಡ್ತಾರೆ. ಆಮೇಲೆ ನಮ್ಮ ದಟ್ಟನ ಸರಿ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನಿಮ್ಮ ಕ್ಯಾರೆಕ್ಟರ್ ನಾನು ವಿಲನ್ ನೆನ್ಪು ಮಾಡ್ಕೊಳ್ಳದೆ ನನ್ನ ಕಣ್ಣಲ್ಲಿ ಬಂದ್ಬಿಟ್ಟಿದೆ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರು. ಓವರಾಲ್ ಎಲ್ಲ ಟೀಮು, ನಮ್ಮ ಎಂಟೈರ್ ಟೀಮು ನಾನು ತುಂಬಾ ಥ್ಯಾಂಕ್ಸ್. ಟೆಕ್ನಿಷಿಯನ್ಸ್ ಪ್ರತಾಪ್ ಸರ್ ಆಗ್ಬೋದು, ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. 25 ದಿನ ನಿಜವಾಗ್ಲೂ ತುಂಬಾ ನಾವು ಕಲಾವಿದರು ಆಸೆ ಪಡದೆ ಇದಕ್ಕೆ ಒಂದು ಸಕ್ಸಸ್ ಮೀಟ್, ಒಂದು ಸಕ್ಸಸ್ ಸೆಲೆಬ್ರೇಷನ್. ತುಂಬಾ ಥ್ಯಾಂಕ್ಸ್ ಎಲ್ಲರೂ. ನಮ್ಮ ಇಡೀ ತಂಡಕ್ಕೆ, ವಸಿಷ್ಠ ಸರ್ಗೆ ಕಂಗ್ರಾಚುಲೇಷನ್ಸ್, ಒಳ್ಳೇದಾಗಲಿ. ಬಹಳ ಖುಷಿ ಇದೆ ನಿಮ್ಮ ಪಾತ್ರವನ್ನು ನೋಡಿ. ಬೇರೆ ಮೊದಲು ನೋಡ್ತಿದ್ದ ಪಾತ್ರಗಳೇ ಬೇರೆ, ಬಟ್ ಡೈರೆಕ್ಟ್ ಆಕ್ಚುಲಿ ಥ್ಯಾಂಕ್ಸ್. ಈ ಥರ ಪಾತ್ರ ನಿಮ್ಮ ಹತ್ರ ಮಾಡಿಸ್ಬೋದು ಅಂತ ಯೋಚನೆ ಮಾಡಿದಾರಲ್ಲ, ಒಳ್ಳೇದಾಗಲಿ. ಕನ್ನಡಕ್ಕೊಬ್ರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಈ ಸಿನಿಮಾದ ಒಂದು ಪಾತ್ರ ಕೊಡ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. 25 ದಿನ ಇದಂಗೆ 100 ದಿನ ಫಂಕ್ಷನ್ ಮಾಡಂಗಲಿ. ಪ್ರೊಡಕ್ಷನ್ ಹೌಸ್ಗೂ ಕೂಡ ಒಳ್ಳೇದಾಗಲಿ ಸರ್. ದಯವಿಟ್ಟು ಒಂದ್ಸಲ ಪ್ರೊಡ್ಯೂಸರ್ ಅಂತ ತೋರಿಸ್ಬಿಡಿ ಸರ್, ಎಲ್ಲರೂ ನಾವು ಯಾರು ನೋಡೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ವರ್ಷದಿಂದ ವಶಿಷ್ಠ ಸರ್ ಆಗ್ಬೋದು, ನನ್ನ ಪ್ರೊಡಕ್ಷನ್ ಹೌಸ್, ಅಭವನ ಸರ್, ಬಾಲು ಸರ್, ಕೃಷ್ಣ ಸರ್, ರವಿ ಸರ್. ನಾನು ನೋಡಿದ್ದೀನಿ ರವಿ ಸರ್ನ. ಓಕೆನಾ, ಇವತ್ತೇನು ಪ್ರಮೋಷನ್ ಆಗ್ತಾ ಇದೆ ಸರ್, ಸಾಕು ನಿಲ್ಸಿ ಅಂತ ಹೇಳಿದ್ರು ನೈಟ್ ಕಾಲ್ ಮಾಡಿದ್ರು ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ. ಸೊ ಈ ಪೇಜ್ ನೋಡಿ, ಹಿಂದೆ ಒಂದು ಇಂಟರ್ವ್ಯೂ ಆಗಿದೆ, ಇಷ್ಟು ರೀಚ್ ಆಗಿದೆ, ಇದನ್ನ ಮಾಡೋಣ. ಇಲ್ಲ ಸರ್ 1 ಲಕ್ಷ 1.5 ಲಕ್ಷ ಪರವಾಗಿಲ್ಲ ಮಾತಾಡಿ ಅಂತ ಹೇಳುವಂತ ಒಂದು ಇದು. ಅಂದ್ರೆ ಒಂದು ಲಿಮಿಟ್ ದಾಟಿ ಪ್ರಮೋಷನ್ ಮಾಡುವಂಥದ್ದು, ಲಿಮಿಟ್ ದಾಟಿ ಸಿನಿಮಾ ಮಾಡುವಂಥದ್ದು, ರಿಸಿಕ್ ತಗೊಳ್ಳುವಂಥದ್ದು. ಇವತ್ತು ಏನ್ ಬಂದಿದೆ, ಏನ್ ಹೋಗಿದೆ, ಅವ್ರು ಬೇಕಾಗಿರೋ ಸಕ್ಸಸ್ ಅಷ್ಟೇ. ಇನ್ನೂ ಮಾಡ್ತಾರೆ ಅವರು, ಇಲ್ಲಿ 100 ಸಿನಿಮಾಗಳು ಮಾಡೇ ಮಾಡ್ತಾರೆ. ಇನ್ನೇನು ಅವರು ತೆಲುಗು ಹೊರಟೋಗ್ತಾ ಇದ್ರು ಈ ಕೆಲವು ದಿನ ಹಿಂದೆ ಅವ್ರು ಮಾತಾಡ್ತಾರೆ, ಬಟ್ ಕನ್ನಡದಲ್ಲೇ ಮಾಡ್ತೀನಿ, ಇಲ್ಲೇ ಇನ್ನೂ ಸಾಕಷ್ಟು ಸಿನಿಮಾ ಮಾಡ್ತಾ ಇದ್ರು. ಈ ಮಾತುಕತೆ ನಡೀತಾ ಇದೆ. ರವಿ ಸರ್ ಎಲ್ಲೇ ಇದ್ರು ಹ್ಯಾಟ್ಸಪ್. ನಿಮ್ಮಂತ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕು. ಹಾಗೆ ಇನ್ನಿಬ್ಬರ ಬಗ್ಗೆ ಹೇಳಲೇಬೇಕು, ಹೈ ಎನರ್ಜಿ ಅಂಡ್ ಬಾಲು ಕೃಷ್ಣ ಅವರು. ಇವರಿರೋದಕ್ಕೆ ನಾವು ಒಂದು ಕೆಲಸ ಮಾಡಕ್ ಸಾಧ್ಯ. ಅವರು ನಮ್ಗಿಂತ ಯೋಚನೆ ಮಾಡ್ತಾರೆ ಮಾರ್ಕೆಟಿಂಗ್ ಬಗ್ಗೆ. ಇವತ್ತು 11 ಸಿಂಗಲ್ ಥಿಯೇಟರ್ ನೋಟ್ ಮಾಡ್ಕೊಳ್ಳಿ. ಅವ್ರು ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಥಿಯೇಟರ್ ಲಿಸ್ಟ್ ಅವ್ರು ಹೇಳ್ತಾರೆ. 11 ಸಿಂಗಲ್ ಥಿಯೇಟರ್, 19 ಮಲ್ಟಿಪ್ಲೆಕ್ಸ್ ಅಲ್ಲಿ 25 ದಿನ ಪೂರೈಸಿದೆ. ಇದು ಹೆಮ್ಮೆ ಪಡುವಂತ ವಿಷಯ. ಜೋರ ಚಪ್ಪಾಳೆ. ಕಡಿಮೆ ಸಾಧನೆಲ್ಲ ತುಂಬಾ ಕಾಂಪಿಟೇಷನ್ ಇತ್ತು. ಬಲ್ಬಿಡಿ ಅಂತ 14 ತಾರೀಕು ತುಂಬಾ ಕಾಸ್ಗಳು ಬೇರೆ ಬೇರೆ ರೀತಿ ಎಲ್ಲ ಬಂತು. ಬಿಡಬೇಡಿ ಸಿನಿಮಾನ ಆ ಟೈಮಲ್ಲಿ ಅಂತ ಎಲ್ಲ ದಾಟ್ಕೊಂಡು ಇವತ್ತು 25 ದಿನ ಆಗುತ್ತೆ, 50 ದಿನ ಆಗುತ್ತೆ, 100 ದಿನ ಆಗುತ್ತೆ. ಈ ಸೀಟ್ ತಗೊಳಕ್ಕೆ ಅಗೇನ್ ನಾವೆಲ್ಲರೂ ಸೇರ್ತೀವಿ. ಥ್ಯಾಂಕ್ಸ್ ಸೋ ಮಚ್ ಅಂಡ್ ಕಾಂಗ್ರಾಚುಲೇಷನ್ ಎಲ್ಲರಿಗೂ. ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು ಇಂಡಸ್ಟ್ರಿ ಒಳಗಡೆ, ಪೊಲಿಟಿಕಲಿ. ಮತ್ತು ಚಿತ್ರರಂಗನೂ ಒಂದು 6 ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು. ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು. ಒಂದು ಕಂಟೆಂಟ್ನ ಸೋಷಿಯಲ್ ಪೇಜಸಲ್ಲಿ ಹಾಕಿದ್ರೆ ವಿತಿನ್ 1 ಅವರಲ್ಲಿ ವ್ಯಾನಿಷ್ ಆಗೋದು. ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಖುಷಿ ಆಗ್ತಾ ಇತ್ತು. ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇದ್ದಾರೆ ಜನಕ್ಕೆ. ಸೊ ಈ ಸಂದರ್ಭದಲ್ಲಿ ಏನಾಗಬೇಕಂದ್ರೆ ನಮ್ಮ ಕೆ ಮಂಜು ಸರ್ ಒಂದು ಮಾತಾಡ್ತಾರೆ, 1800 ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತಂತೆ ಕರ್ನಾಟಕದಲ್ಲಿ. ಅದು 1400 ಆಯಿತು, ಆಮೇಲೆ 1200 ಆಯಿತು, ಇವಾಗ 600 ಆಯಿತು, ಇವಾಗ 80 ಥಿಯೇಟರ್ ನೋಡೋದಾಕೋರೆ 900 ಐತೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಕನ್ನಡ ಒಂದು 2 ಸಿನಿಮಾ ಬಂತು ಅಂದರೆ ನಾವೇ ಕಚ್ಚಾಡಬೇಕಾಗ್ತದೆ ಥಿಯೇಟರ್ಗೆ ಅಂತ ಪರಿಸ್ಥಿತಿ ಇದೆ.
ಸರಿ ಆಯ್ತಪ್ಪ ಅಂತ ಥಿಯೇಟರ್ ಅವ್ರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ. ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ, ಯಾಕಂದರೆ ಆ ಸಿನಿಮಾ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟರ್ಗೆ ಬರೋದು, ನಿಮ್ಮ ಸಿನಿಮಾ ಹಾಕ್ಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ. ಸೊ ಈ ಥರ ಪರಿಸ್ಥಿತಿ ಇದೆ. ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾರೆ. ಅವ್ರನ್ನ ನೋಡಬೇಡಿ ಅಂತ ಹೇಳೋದು ನಮ್ಗೆ ಅಧಿಕಾರ ಇಲ್ಲ. ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು. ಒಂದು ಅನಿಮಲ್ ಅಂತ ಸಿನಿಮಾನ 10-12 ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ. ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು, ಆವೇಶಮ್ ಆಗಿರ್ಬೋದು, ಈ ಥರ ಸಾಕಷ್ಟು ಸಿನಿಮಾ ಇದೆ. ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ವಿಮರ್ಶೆ ಆಗಿದೆ, ಜನ ಇಷ್ಟಪಟ್ಟಿದ್ದಾರೆ. ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಅಲ್ಲಿ. ಸೊ ಶಾಕಾಹಾರಿ ಆಗಿರ್ಬೋದು, ಕೆರೆಬೇಟ ಆಗಿರ್ಬೋದು, ಲೈಕ್ ಬ್ಲಿಂಕ್, ಲವ್ಲಿ. ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು, ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದು, ನೋಡಿದವರು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಆದರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ. ಸೊ ಯಾಕೆ ಅಂತ ಯೋಚನೆ ಮಾಡಿದ್ರೆ ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ. ಒಬ್ಬ ನಿರ್ಮಾಪಕನಿಂದಾಗಲಿ, ನಿರ್ದೇಶಕನಿಂದಾಗಲಿ, ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರಿಂದ ಹಿಡಿದು RP ವರೆಗೂ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದರೆ ಎಲ್ಲರೂ ಅವರವರಂಥ ಪ್ಲಾಟ್ಫಾರ್ಮಲ್ಲಿ ಬೆಸ್ಟ್ ಔಟ್ಪುಟ್ನ ಕೊಡಬೇಕು. ರೀಚ್ ಮಾಡಿಸೋದಾಗಿರ್ಬೋದು, ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಒಂದೊಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಪುಷ್ ಮಾಡೋದಾಗಿರ್ಬೋದು, ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲುಯೆನ್ಸ್ ಮಾಡೋದು, ಎಲ್ಲರ ಕೆಲಸನೂ ಅಷ್ಟೇ. ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್, ಪ್ರೊಡ್ಯೂಸರು ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ, ಇನ್ನೊಂದು ಸಿನಿಮಾನೇ ಮಾಡೋದಿದೆ. ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೆ ನಾನು ಹೇಳ್ತೇನೆ, ಬೇರೆ ಸಿನಿಮಾ ನೋಡಿ, ಆದರೆ ಕನ್ನಡ ಸಿನಿಮಾಗಳು ಎಲ್ಲರೂ ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಒಳ್ಳೆ ವಿಮರ್ಶೆ ಬಂದಂಥ ಸಿನಿಮಾನ ಥಿಯೇಟರ್ ಬಂದು ನೋಡಿ ದಯವಿಟ್ಟು. ನೀವು ಥಿಯೇಟರ್ ಬಂದು ನೋಡೋದ್ರಿಂದ 3 ಬೆನಿಫಿಟ್ಸ್ ಐತೆ. ಒಂದು, ಅವ್ರು ಹೇಳಿದಾಗ ಅಟ್ಮಾಸ್ ಅಂತ ಒಂದು ಅಡ್ವಾಂಟೇಜಸ್ ಇರೋಂಥ ದೊಡ್ಡ ಇದನ್ನ ಇಟ್ಕೊಂಡು ಮಾಡಿರ್ತೀವಿ. ಅದು ಸೌಂಡ್ನ ಎಂಜಾಯ್ ಮಾಡೋದ್ರೆ ಥಿಯೇಟರ್ಗೆ ಬರಬೇಕು. ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್, ಪ್ರೊಡ್ಯೂಸರು, DOP ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ. ಅದನ್ನ ಎಂಜಾಯ್ ಮಾಡೋದ್ರೆ ದೊಡ್ಡ ಸ್ಕ್ರೀನ್ ಬಂದಾಗ ಮಾತ್ರ ನಿಮ್ಗೆ ಸಿಗೋದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ದೇವನ್ನು ಮೂರ್ತಾದಾಗಿಂದ ಹಿಡಿದು ಇಲ್ಲಿ 25 ದಿನ ಪೂರೈಸುವವರೆಗೂ ತುಂಬ ಸಹಕಾರ ನೀಡಿದ್ದೀರ. ದಯವಿಟ್ಟು ನಿಮಗೆ ಮೊದಲನೇ ಥ್ಯಾಂಕ್ಸು. ಎರಡನೇದು, ಲವ್ಲಿ ಚಿತ್ರ ಯಾರು ನೋಡಿ ಆನಂದಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ಪ್ರೇಕ್ಷಕರಿಗೆ ಮೊದಲನೇದು, ಎರಡನೇದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಚಿತ್ರತಂಡಕ್ಕೆ ಎಲ್ಲರಿಗೂ ಆಲ್ರೆಡಿ ಹೇಳ್ಕೊಂಡ್ಬಂದಿದ್ದಾರೆ, ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸು. ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಮುಖಾಂತರ ಒಂದ್ಸರಿ ಒಂದು ಥ್ಯಾಂಕ್ಸ್. ಸೊ ಎಲ್ಲೋ ಒಂದು ಕಡೆ ಜೂನ್ ಮಂತು ನಮಗೊಂಥರ ಶಾಪ್ ಒಳಗೆ ಕನ್ವರ್ಟ್ ಆಗೋಯ್ತು ಲವ್ಲಿಗೆ. ಸೊ ಹಾಸನದಿಂದ ಹಿಡಿದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ವರೆಗೆ ಮುಗ್ದೋಗ್ಬಿಡ್ತು. ಸೊ ಲವ್ಲಿ ಅನ್ನೋದೊಂದು ಸಿನಿಮಾ ಇದೆ, ಅದೊಂದು ಕನ್ನಡ ಸಿನಿಮಾ. ತುಂಬ ಕಷ್ಟಪಟ್ಟಿದ್ದಾರೆ, 2 ವರ್ಷದಿಂದ ಬಂಡವಾಳ ಹಾಕಿ ಇಷ್ಟು ಜನ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ. ಅದನ್ನ ಹೇಳೋದಕ್ಕೂ ತುಂಬಾ ಕಷ್ಟ ಆಗೋಯ್ತು, ನಮ್ಗೆ ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯ್ತು. ಸೊ ಯಾಕೆ ಅದು ಇದಾಯ್ತು, ನಮ್ಗೆ ಈ ತರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರಲಿಲ್ಲ. ಇನ್ನು 1 ವರ್ಷ ಆಗಿರ್ಬೇಕು ನಾವು ವೇಟ್ ಮಾಡ್ತೀವಿ, ನಮ್ಗೇನು ಅರ್ಜೆಂಟ್ ಇರಲಿಲ್ಲ. ಸೊ ಅದೊಂದು ತುಂಬಾ ಬೇಸರ ಸಂಗತಿ ಇದೆ ನಮಗೆ. ಅದನ್ನ ಹೇಳ್ಕೋಬೇಕು ಅಂತ ಮನ್ಸಾರಿ ಹೇಳ್ಕೋಬೇಕು ಅನಿಸ್ತಾ ಇದೆ, ಅದಕ್ಕೋಸ್ಕರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಮತ್ತೆ ಎರಡನೇದಾಗಿ ಒಂದು ಟ್ರೆಡಿಷನಲ್ ಆಗಿ ಯಾವ ತರ ನಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ, ಈ ನಮ್ಮ ವಿಡಿಯೋ ರಿವ್ಯೂವರ್ಗಳಾಗಿರ್ಬೋದು ಮತ್ತೆ ಮಾಧ್ಯಮ ಮಿತ್ರರುಗಳನ್ನ ಬಂದು ಒಂದು ಸಿನಿಮಾ ನೋಡಿ ಸರ್, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಅದೆಲ್ಲರೂ ಮಾಡ್ತಾರೆ, ಅದನ್ನ ನಾವು ಮಾಡಿರ್ತೀವಿ. ಸೊ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬಂದು ಸಿನಿಮಾ ನೋಡಿ ಶುಕ್ರವಾರ ಆಗುತ್ತೆ, ಶನಿವಾರ ಆಗುತ್ತೆ, ಭಾನುವಾರ ಆಗುತ್ತೆ, ಸರ್ ರಿವ್ಯೂ ಕೊಡಿ ಸರ್, ಏನೋ ನಿಮ್ಗೆ ಅನ್ಸಿದ್ದನ್ನ ಹೇಳಿ ಸರ್ ಅಂತ ಬೇಡ್ಕೊಂತೀವಿ. ಸೊ ಆದ್ರೂ ಕೂಡ ಎಲ್ಲೋ ಒಂದು ತಾತ್ಸಾರ, ಅದೇ ಕನ್ನಡ ಸಿನಿಮಾ ಅನ್ನೋ ತಾತ್ಸಾರನ, ಇಲ್ಲ ವಸಿಷ್ಠ ತಾತ್ಸಾರನ, ಇಲ್ಲ ಪ್ರೊಡಕ್ಷನ್ ಇದೆಯೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ತಾತ್ಸಾರ. ನಾನು ಅದನ್ನೇ ಎಕ್ಸಾಕ್ಟ್ ಆಗಿ ನಾನೇನ್ ಮಾಡ್ತೀನಿ, ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ, 5 ಗಂಟೆ ಶೋ, ಅದು 5 ಗಂಟೆ ಮಾರ್ನಿಂಗ್ 5 ಗಂಟೆ ಶೋ. ಅವ್ರು ಕರೆಯಲ್ಲ, ಇನ್ವೈಟ್ ಮಾಡಲ್ಲ, ದುಡ್ಡು ಕೊಡಲ್ಲ, ಇನ್ನೊಂದು ಮಾಡಲ್ಲ, ಥ್ಯಾಂಕ್ಸು ಕೂಡ ಹೇಳಲ್ಲ. ಅವರು 9 ಗಂಟೆ ರಿವ್ಯೂ ರೆಡಿ ಇರುತ್ತೆ. ಸೊ ಪರಭಾಷೆನ ವೈಭವೀಕರಿಸ್ತಾರೆ, ನಾವು ಯಾಕೆ ನಮ್ಮ ಚಿತ್ರಗಳನ್ನ ವೈಭವೀಕರಿಸ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಕ್ವಾಲಿಟಿ ಇಲ್ವಾ, ಸಿನಿಮಾ ಇಲ್ವಾ, ಮೇಕಿಂಗ್ ಮಾಡಿಲ್ವಾ, ಕಷ್ಟಪಟ್ಟಿಲ್ವಾ? ಸೊ ನೆಗೆಟಿವ್ ಏನಾದ್ರು ಇದ್ರೆ ಬೋರ್ಡಲ್ಲಿ ಕಮೆಂಟ್ಸು, ಇಲ್ಲಾಂದ್ರೆ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತೀರಾ. ಬಟ್ ಏನಕ್ಕೆ ಅಂತ ನನಗೂ ಅದೊಂದು ಅರ್ಥ ಆಗ್ತಾ ಇಲ್ಲ. ಸೊ ಹಂಗಾಗಿ ಸಿನಿಮಾ ಅಲ್ಲಿ 50% ಜನರಿಗೆ ತಲುಪುವಂತ ವಿಫಲ ಆಗ್ತು. ಸೊ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ನೋಡೋದು, ಯಾವ ಪೇಪರ್ ಅಂತ ಗೊತ್ತಿಲ್ಲ,
ಕೋಟಿ ಬಾಚುವಲ್ಲಿ ಸೋತ ಕೋಟಿ, ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ, ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ಪೇಪರ್ ಅದು? ಪೇಪರ್ ನಮ್ಗೆ ಇಪ್ಪತ್ತಿನ ಆರ್ಟಿಕಲ್ ಇದೆ ನನ್ನ ಹತ್ರ. ಸೋತ ಚಿಟ್ಟೆ ಅಂತ ಬರೀತಾರೆ. ಯಾವ ತರ ಸೋತ್ರು ಅಂದ್ರೆ ಯಾವ ತರ, ಗೆದ್ರು ಅಂದ್ರೆ ಯಾವ ತರ? ಗೆಲ್ಲೋದು ಅಂದ್ರೆ ಒಂದು ಪ್ಯಾರಾಮೀಟರ್ ಇರುತ್ತೆ. ಒಂದು 100 ಕೋಟಿ ಕಲೆಕ್ಷನ್ ಆದ್ರೂ ಗೆದ್ರು ಅಂತಾನ, ಇಲ್ಲಾಂದ್ರೆ 20,000 ಜನ ಸಿನಿಮಾ ನೋಡ್ರೆ ಗೆದ್ರು ಅಂತ ನನಗೆ ಅರ್ಥ ಆಗಿಲ್ಲ. ಸಿಕ್ಕಾಪಟ್ಟೆ ಮನ್ಸಿಗೆ ಬೇಜಾರಾಗುತ್ತೆ. ನಾನು ಸೋತ್ರು ಅಂದ್ರೆ ಏನಂತ? ನಾವು ಸೋತಿದ್ರೆ ಇವತ್ತು 20 ದಿವಸ ಮಾಡಿದ್ದೆ ಈ ಉದ್ದೇಶಕ್ಕೆ. ನಾವು ನೋಡಿ ಭುವನೇಶ್ವರ್ ಇದನ್ನ ಥಿಯೇಟರ್ ಇದೆಯಲ್ಲ, ಯಾರಾದ್ರೂ ದುಡ್ಡು ನಡೆಸಕ್ಕಾಗತ್ತ ಸಿನಿಮಾ? ನಿನ್ನೆ ಹೌಸ್ಫುಲ್ ಆಗಿದೆ ಸರ್, 18 ಸ್ಕ್ರೀನ್ಗಳಿಗೆ ಹೌಸ್ಫುಲ್ ಆಗಿದೆ ನಿನ್ನೆ ಮೊನ್ನೆ. ತೋರಿಸ್ತೀನಿ ನಾನು. ಭುವನೇಶ್ವರಲ್ಲಿ ನೀವು ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು, ಯಾರು ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ. ಮತ್ತೆ ಇವತ್ತಿನ ದಿವಸ ಥಿಯೇಟರ್ಗಳಿಗೆ ನೀವು 5 ಲಕ್ಷ ರೇಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಓಡಿಸುವಂತ ಪರಿಸ್ಥಿತಿ ಇವತ್ತಿಲ್ಲ. ಸೊ ಮಲ್ಟಿಪ್ಲೆಕ್ಸ್ ಅಂತ ನಾವು ನಗವನೆ ಮಾಡಲ್ಲ, ಬಿಡಿ, ಏನಿದ್ರು ಮೇಲಲ್ಲೇ ಮಾತಾಡ್ಬೇಕು. ಕಲೆಕ್ಷನ್ ಇಷ್ಟ ಕಂಟಿನ್ಯೂ ಮಾಡ್ತಾರೆ, ಇಲ್ದಾರೆ ಕಂಟಿನ್ಯೂ ಮಾಡಲ್ಲ. ಸೊ ಸೋತ ಚೀಟೆ ಅಂತ ಬರೀತಾರೆ. ಚಿತ್ರಮಂದಿರಗಳು ಕ್ಲೋಸ್ 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 ಅಂತ ನೆಗೆಟಿವ್ಗೆ ಸಿಕ್ಕಾಪಟ್ಟಿ ಒತ್ತು ಕೊಡುವಂತವ್ರು. ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಕೋಟಿ, ಲವ್ಲಿ, ಚೆಫ್ ಆಫ್ ಶ್ರೀರಾಮ್ ಮತ್ತೆ ಇನ್ನೊಂದು ಯಾವ್ದು ಸಿನಿಮಾಗಳು ರಿಲೀಸ್ ಆಗುತ್ತೆ. ಸರ್ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳಿ ತಿಳ್ಕೊಳ್ಳಿ, 70 ಚಿತ್ರಮಂದಿರ ಅವತ್ತು ಓಪನ್ ಆಗಿದೆ, ಇನ್ಕ್ಲೂಡಿಂಗ್ ಸಿದ್ಧಲಿಂಗೇಶ್ವರ ಆಗಿರ್ಬೋದು, ಬನ್ನೂರು ಥಿಯೇಟರ್ ಆಗಿರ್ಬೋದು, ಅಥವಾ 70 ಸಿಂಗಲ್ ಸ್ಕ್ರೀನ್ ಓಪನ್ ಆಗಿದೆ. ಇದು ಗುರುತಿಸೋದೇ ಇಲ್ಲ, ಇದನ್ನ ಬರೆಯೋದೇ ಇಲ್ಲ. ಜನರಿಗೆ ಏನ್ ಗೊತ್ತಾ? ಚಿತ್ರರಂಗ ಮುಚ್ಚೋಯ್ತು, ಚಿತ್ರರಂಗ ಮುಚ್ಚೋಯ್ತು. ನಾವೆಲ್ಲ ಏನ್ ಮಾಡ್ಬೇಕು ಸರ್? ಸಿನಿಮಾ ಮಾಡಿದೀವಲ್ವಾ, ಥಿಯೇಟರ್ಗೂ ತಂದಿದೀವಲ್ವಾ ಸರ್? ಡೇ 1 ನಾನು ಹೇಳ್ತಾ ಇದೀನಿ ಸರ್, ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವ್ರು ಅಂತ ಹೋದ್ರೆ ಮನೆ ನಾಶ ನೀಡಿ ಫಸ್ಟ್ ಅಂತ. ಈ ತರ ಪರಿಸ್ಥಿತಿ ಇದೆ ಸರ್ ಇವತ್ತು. ಸಿಕ್ಕಾಪಟ್ಟೆ ಕಷ್ಟ ಇದೆ. ಒಂದು ಸಿನಿಮಾ ಮಾಡಿ ಪ್ರಮೋಟ್ ಮಾಡಿ ಅದನ್ನ ತಂದು ಜನರಿಗೆ ತಲುಪಿಸಿ ಥಿಯೇಟರ್ ಇದೆ ಬಂದು ನೋಡಿ ಅಂತ ಹೇಳೋದು ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು. ಬಟ್ ಈ ತರದೆಲ್ಲ ನಮ್ಗೆ ತುಂಬಾ ಬೇಸರ ಸಂಗತಿಗಳಿದೆ. ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು, 5 ಗಂಟೆ ಶೋ ನೋಡಿ 9 ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ, ಅದು ನಮ್ಮ ವೈಭವೀಕರಿಸಿದ್ರೆ ನನ್ನ ಸಿನಿಮಾ ನಾನು ಹೇಳ್ತಾ ಇಲ್ಲ. ಕನ್ನಡ ಯಾವುದೇ ಸಿನಿಮಾ ಆಗಿರ್ಲಿ ಅದೇ ಪಾರ್ಟ್ ಅಲ್ಲಿ ನಾವು ನೋಡಕ್ ಹೋದ್ರೆ ನಮ್ ಜನ ಬರ್ತಾರೆ ಸರ್ ಥಿಯೇಟರ್ಗೆ. ಜನಕ್ಕೆ ಥಿಯೇಟರ್ ಸಿನಿಮಾ ಇದೆ ಅಂತ ತಲುಪಿಸೋದಕ್ಕೆ ಕೆಲವು ಮಾಧ್ಯಮಗಳಿದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ಮ ವಾಲ್ ಪೋಸ್ಟರ್ಗಳಾಗಿರ್ಬೋದು, ಆಟೋ, KSRTC, ಟ್ಯಾಬ್ಲೋ, ಹೋರ್ಡಿಂಗ್ ಅಂತ 1000 ಇದೆ. ಬಟ್ ಪ್ರಮುಖವಾಗಿರೋದು ಸೋಷಿಯಲ್ ಮೀಡಿಯಾ. ಕೊಟ್ಟರೆ ಜನ ಹೆಂಗೆ ಶುಕ್ರವಾರ ಬರಬೇಕು, ಅದು ಮೇಜರ್ ಪ್ರಾಬ್ಲಮ್ ಇದೆ. ಅದು ಮಲ್ಟಿಪ್ಲೆಕ್ಸ್ ಅವ್ರನ್ನ ನಾವು ಚೇಂಬರ್ ಮುಖಾಂತರ ಇಲ್ಲ ಮೀಡಿಯಾ ಮುಖಾಂತರ ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮ ಅಂತ ಇರ್ತಾರಣ, ಚಿತ್ರರಂಗದಲ್ಲಿ ನವೆಂಬರ್ 1 ಮಾತ್ರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ತುಂಬಾ ಒಳ್ಳೆ ರೀತಿ ಬರ್ತಿದ್ರಿ, ಸಪೋರ್ಟ್ ಮಾಡಿದ್ರಿ, ಆ ಖುಷಿ ಖಂಡಿತ ನನಗಿದೆ. ಸಿನಿಮಾ ರಿಲೀಸ್ ಆ ಪ್ರೋಸೆಸ್ ಎಲ್ಲಾನು ಬಾಲು ಸರ್, ಕೃಷ್ಣ ಸರ್ ಎಲ್ಲ ಹೇಳಿದ್ದಾರೆ. ಬಟ್ ನನಗೆ ಪರ್ಸನಲಿ ಒಂದು ಭಯ ಸ್ಟಾರ್ಟ್ ಆಯ್ತು. ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಕಂಟೆಂಟ್ ಯಾಕೆ, ಅದ್ಯಾಕೆ, ಮಾಸ್ ಇಲ್ಲ, ಲೆಂತ್ ಇದೆ, ಈ ತರ ಸುಮಾರು ಮಾತುಗಳು ಬರ್ತಾ ಇತ್ತು. ಬಿಟ್ರೆ ಚಿಕ್ಕ ಚಿಕ್ಕ ಪ್ರಯತ್ನನೂ ಕೂಡ ಅವತ್ತಿಗೆ ರಿವ್ಯೂ ಮಾಡ್ತಿದ್ದಂತ ನಮ್ಮ ರಿವ್ಯೂವರ್ಸ್ ಒಬ್ರು ಹೆಸರೇನೋ ಇದೆ, ಕನ್ನಡಿಗ ಸಮಥಿಂಗ್ ಏನೋ ಇಟ್ಕೊಂಡಿದ್ದಾರೆ ರಿವ್ಯೂವರ್. ಅವರು 4 ತಮಿಳು ತೆಲುಗು ಸಿನಿಮಾಗಳೇ ಮಾಡಿದ್ದಾರೆ. ಅವ್ರ ಅಕೌಂಟ್ ಹೋಗಿ ಚೆಕ್ ಮಾಡಿ, ಕನ್ನಡ ಸಿನಿಮಾ ಯಾವ್ದು ಮಾಡಿಲ್ಲ. ಅಂದ್ರೆ ಸಿನಿಮಾ ಅಂದ್ರೆ ರಿವ್ಯೂವರ್ಸ್ ಅಂತಂದ್ರೆ ಯಾವ ತರ ಸಿನಿಮಾ ನೀವು ರಿವ್ಯೂ ಮಾಡ್ತೀರಾ? ಇಲ್ಲ ಒಂದು 20 ಕೋಟಿ ಬಜೆಟ್ ಸಿನಿಮಾ, ಸ್ಟಾರ್ ಸಿನಿಮಾನೇ ಮಾಡ್ತೀರಾ ಅಂತಂದ್ರೆ 20 ಕೋಟಿ ಇನ್ವೆಸ್ಟ್ ಮಾಡುವಂತ ಸ್ಟಾರ್ಸ್ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ? ಅಂದ್ರೆ ಎಷ್ಟು ಸಿನಿಮಾಗಳು ಬರ್ಬೇಕು? 4ರಿಂದ 5 ಸಿನಿಮಾ ಬರ್ಬೇಕು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿಗೆ. ಸೊ ಇದೆಲ್ಲ ಕೇಳಿದಾಗ ಖಂಡಿತ ನಾನು ಒಂದ್ ಕಡೆ ಬೇಜಾರಾಯ್ತು, ಒಂದ್ ಕಡೆ ಭಯ ಆಯ್ತು. ಅಯ್ಯೋ, ಕಂಟೆಂಟ್ ಸಿನಿಮಾ ಮಾಡಿ ತಪ್ಪು ಮಾಡ್ಬಿಟ್ನಾ, ಇದೇ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಲಯಾಳಮೋ ಇಲ್ಲ ತೆಲುಗುಗೋ ತಮಿಳಿಗೋ ಹೋಗಿ ಅಲ್ಲೇ ಮಾಡ್ಬೇಕಿತ್ತು, ಇಲ್ಲಿ ಬ್ಲಾಕ್ ಬಸ್ಟರ್ ಆಗ್ತಿತ್ತೇನೋ ಅನ್ನೋ ಒಂದು ಯೋಚನೆ ಕೂಡ ನನ್ನ ತಲೆ ಬಂದ್ಬಿಡ್ತು. ನಂತರ ನಾನು ಕೂಡ ತುಂಬಾ ಬೇಜಾರಲ್ಲೇ ಇದ್ದೆ. ಯಾಕೆಂದ್ರೆ ಯಾಕೆ ಕಂಟೆಂಟ್ ಸಿನಿಮಾ ನೋಡ್ತಾ ಇಲ್ಲ ಅಂತ. ನಾನು ಬಂದು ನಮ್ಮ ಗುರುಗಳು ಬಂದು ನರ್ತನ್ ಸರ್, ಸೊ ಮಫ್ತಿ ಆ ಒಂದು ಪ್ರಶಾಂತಿ ಆ ಒಂದು ಬ್ಯಾಚ್ ಇಂದ ಆಚೆ ಬಂದಿರುವಂತ ಒಬ್ಬ ಹುಡುಗ. ನಾನು ಮಾಸ್ ಮಾಡ್ಬೇಕು, ಕಮರ್ಷಿಯಲ್ ಸಿನಿಮಾನೇ ಮಾಡ್ಬೇಕು ಅಂದ್ರೆ ನಾನು ಚೆನ್ನಾಗೇ ಮಾಡ್ತೀನಿ. ಅದು ಲವ್ಲಿಗೂ ಕೂಡ ಆ ಒಂದು ಗ್ಲಿಮ್ಸಸ್ ನಾನು ತೋರಿಸಿದ್ದೀನಿ. ಬಟ್ ಮೊದಲನೇ ಪ್ರಯತ್ನ ಹಿಂಗ ಆಗೋಯ್ತಲ್ಲ ಅನ್ನೋ ಭಯ ಖಂಡಿತ ನನಗೆ ಫಸ್ಟ್ ವೀಕ್ ಇತ್ತು. ಬಟ್ ಸೆಕೆಂಡ್ ವೀಕ್ ಇಂದ ಏನಾಯ್ತು, ಜನಗಳ ಸಪೋರ್ಟ್ ಹೆಂಗಿತ್ತು ಅಂದ್ರೆ ಖಂಡಿತ ನಾನು ಕಂಟೆಂಟ್ ಸಿನಿಮಾ ಒಳ್ಳೆ ಮಾಡ್ತೀನಿ, ಕಂಟೆಂಟ್ ನ ಖಂಡಿತ ನಾನು ಬಿಟ್ಕೊಡಲ್ಲ. ಯಾಕೆಂದ್ರೆ ಆ ಒಂದು ಧೈರ್ಯನ ಇಡೀ ಕನ್ನಡ ಜನತೆ, ಎಷ್ಟು ಜನ ನೋಡಿರೋ ಸಂಖ್ಯೆ ಕಮ್ಮಿ ಇರ್ಬೋದು, ಬಟ್ ನೋಡಿರುವಂತ ಅಷ್ಟು ಜನರು ಕೂಡ ಅದ್ರ ಬಗ್ಗೆ ತುಂಬಾ ಒಳ್ಳೆ ಮೆಚ್ಚುಗೆನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಂಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ, ಕ್ಯಾಪ್ಚರ್ ಮಾಡ್ತಿರೋದಕ್ಕೆ
ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಮುಖ್ಯವಾಗಿತ್ತು. ಯಾಕೆಂದ್ರೆ ಆಗಲೇ ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ, ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಕೇಳಿದ್ರಿ. ಅಂದ್ರೆ ಒಂದು ಇಂಡಸ್ಟ್ರಿ ಆಗಿ ಒಂದು ರಫ್ ಅಥವಾ ಡ್ರೈ ಪ್ಯಾಚ್ ಆಗಿ ಡ್ರೈ ಫೇಸ್ ಅಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು 2 ಸಿನಿಮಾ ಮಾಡಬೇಕು, 3 ಸಿನಿಮಾ ಮಾಡಬೇಕು, ಈ ತರದೆಲ್ಲ ಒಂದು ಅಂದ್ರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳ್ಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬಾ ಜನ ಕೇಳ್ಪಟ್ಟಿದ್ದೀನಿ. ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸ್ ಅಲ್ಲಿ ಇದೆ, ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ ಮಾಡದಿರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ. ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೆಲಸ ಮಾಡುವಂತಾದಾಗ, ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ, ಹಲವಾರು ಸ್ಟಾರ್ಗಳು ಬಂದಾಗ, ಹಲವಾರು ಡೈರೆಕ್ಟರ್ಗಳು ಸಿನಿಮಾ ಮಾಡೋದಾದಾಗ, ಹಲವಾರು ಜನ ಹೀರೋಗಳಾಗಿ ಹೀರೋಯಿನ್ಗಳಾಗ್ಲಿ ಇದ್ದಾಗ, ರೈಟರ್ಗಳಿದ್ದಾಗ ಇಂಡಸ್ಟ್ರಿನಲ್ಲಿ ಫ್ಲರಿಶ್ ಆಗುತ್ತೆ. ಆ ಇಂಡಸ್ಟ್ರಿಲಿ ಇರ್ತಕ್ಕಂಥ ಜನ ಬ್ಯುಸಿ ಆದಾಗ ಅವ್ರ ಬದುಕು ಹಸನಾಗುತ್ತೆ. ಅವ್ರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ತುಂಬಾ ಕೆಲಸ ಇದೆ, ಇಂಡಸ್ಟ್ರಿ ಚೆನ್ನಾಗಿ ಅಪ್ ಅಂಡ್ ರನ್ನಿಂಗ್ ಅಲ್ಲಿ ಇದೆ ಅಂತಾನೆ ಅರ್ಥ. ಬಟ್ ಆ ಒಂದು ಡ್ರೈ ಫೇಸ್, ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗ್ಲಿ, ಕೋಟಿ ಆಗ್ಲಿ, ಶೆಫ್ ಚಿದಂಬರ ಆಗ್ಲಿ ಅಂಡ್ ಶಿವಮ್ಮ ಆಗ್ಲಿ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಅವರಾಗಲೇ ಹೇಳಿದಂಗೆ 70 ಥಿಯೇಟರ್ಗಳು ಓಪನ್ ಆಯ್ತು. ಇದ್ರ ಬಗ್ಗೆ ಯಾರು ಮಾತಾಡಲಿಲ್ಲ, ಮೆನ್ಷನ್ ಮಾಡಲಿಲ್ಲ. ಅಂಡ್ ಒಂದಷ್ಟು ಘಟನೆಗಳು ನಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಹಾಸನದಿಂದ ಅಂತ ಶುರು ಮಾಡೋದು ನಮ್ಮ ಕೃಷ್ಣ. ಇಲ್ಲಿ ಏನನ್ನ ನಾವು ಬಿತ್ತರಿಸ್ಬೇಕು, ಏನನ್ನ ನಾವು ಜನಕ್ಕೆ ಹೇಳಬೇಕು. ಈಗ ಇಂಡಸ್ಟ್ರಿ ಕಟ್ಟೋ ಕೆಲಸ 4 ಜನ ಹೀರೋಯಿಂದ ಆಗಲ್ಲ, 4 ಜನ ಡೈರೆಕ್ಟರ್ ಆಗಲ್ಲ. ಅಲ್ಲಿ ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂಥ, ನಮ್ಮ ಬಗ್ಗೆ ಬರೀತಕ್ಕಂಥ ನಿಮ್ಮಿಂದ ಹಿಡಿದು ಅಂಡ್ ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಗಳು, ಪ್ರತಿಯೊಬ್ಬರು ಪೋಸ್ಟರ್ ಅಂಡ್ ಸೌಂಡ್ ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶಕ್ಕೆ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಒಂದು ಚೈತನ್ಯ, ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು. ಬೇಕಾದ್ರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಆಗಿ ಹೋಗೋದ್ರೆ ಅದನ್ನು ಮಾಡಬೇಡ ಹೇಳ್ತಾರೆ. ಯಾವಾಗ ಏಕತಾಂತ್ರಿಕ ಕೆಲಸ ಮಾಡ್ತೀವಿ, ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ, ನಮ್ಮವ್ರ ಮೇಲೇನೆ ಅಥವಾ ಕೀಳರ ಮೇನೋ ಏನೋ ಗೊತ್ತಿಲ್ಲ, ಆ ಥರದ್ರಲ್ಲಿ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ ಕೂಡ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಅಂಡ್ ಅನ್ಕೊಂಡಂಗೆ ಆಗೋದಿಲ್ಲ. ಅಂಡ್ ಇಲ್ಲಿ ಆ ಏನೇ ಸಂಘರ್ಷಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಅಡ್ಡಗಾಲಗಳಿದ್ರು, ಅಡೆತಡೆಗಳಿದ್ರು ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳಿದಂಗೆ ಒಂದು 4 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ. ಎಲ್ಲಾನು ಲೈವ್ ಇದೆ, ಎಲ್ಲ ಗೊತ್ತಾಗುತ್ತೆ ನಿಮಗೆ, ಕ್ರಾಸ್ ಚೆಕ್ ಮಾಡ್ಕೋಬಹುದು. 25 ದಿವಸದ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂತ ನಾನು ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ, ನಾನು ಜಾಸ್ತಿ ಯೂಸ್ ಮಾಡೋದು. ಬಟ್ ಲವ್ಲಿ ಸಿನಿಮಾ ರಿಲೀಸ್ ಮುಂಚೆ ಒಂಚೂರು ಆಕ್ಟಿವ್ ಆಗಿ ಯೂಸ್ ಮಾಡೋಕೆ ಶುರು ಮಾಡೋದನ್ನು ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನ ಶೇರ್ ಮಾಡಕ್ಕಷ್ಟೇ ಬಳಸ್ತಾ ಇದ್ದೀನಿ. ಇವತ್ತಿಗೂ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 50 ಸ್ಟೋರಿ ಇರುತ್ತೆ, ಕಮೆಂಟ್ ಬಾಕ್ಸ್ ಒಂದಷ್ಟು ಕಮೆಂಟ್ಸ್ ಇರುತ್ತೆ, ನೋಡೋ ಮೆಸೇಜಸ್ ಇರ್ತವೆ. ಇದು ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ, ಜನ ಅಫ್ಕೋರ್ಸ್ ಒಂದೊಂದು ರೀತಿ ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿಬಿದ್ದ ಜನ ನೋಡಿದಾಗ ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಬಂದಿಲ್ಲ, ಒಪ್ಪ ಮಾತೆ. ಆದ್ರೆ ನೋಡ್ಲಿಲ್ಲ ಅನ್ನೋದಕ್ಕೆ ಸುಳ್ಳಂತೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾವು ನಮ್ಮ ಸಿನಿಮಾ 4 ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ. ಅದಕ್ಕೆ ಆವರೇಜ್ 150 ರೂಪಾಯಿ ಅಥವಾ 200 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ, ಕರೆಕ್ಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀನಿ. 25ನೇ ದಿವಸದ ತನಕ ಬರೋಕ್ಕಾಗಿ, ಇಲ್ಲಾಂದ್ರೆ ಥಿಯೇಟರ್ ಹೋಗೋದು ದಾಕ್ಷಿಣ್ಯ ಇಟ್ಕೊಡಲ್ಲ ಸಿನಿಮಾನ. ಅಂಡ್ ಯಾರು ದಾಕ್ಷಿಣ್ಯಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋಗಳು ನಡೆಸಲ್ಲ, ಶೋಗಳು ಕೊಡಲ್ಲ. ಅಂಡ್ ನಾನು ಒಂದ್ ಮಾತು ಹೇಳ್ಬೋದು ಬಿಡ್ಬೋದು ಗೊತ್ತಿಲ್ಲ, ರೆಂಟ್ ಕೊಡುವಂತ ಯಾವ ಥಿಯೇಟರ್ನು ತಗೊಂಡಿಲ್ಲ. ಸೊ ಎಲ್ಲಾನು ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸ್. ಇಲ್ಲಿ ಬಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗ್ತಾ ಇರೋ ವಾತಾವರಣದಲ್ಲೂ ಸಿನಿಮಾ ಅದ್ರಲ್ಲಿ ಯಾರೋ ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನ ಕೇಳಿ ಮತ್ತೆ ಥಿಯೇಟರ್ ಬಂದು ನೋಡುವಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ. ಹಾಗಾಗಿ ಈ ಒಂದು ಸಕ್ಸಸ್ ಮೀಟು 25 ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ. ಯಾಕಂದ್ರೆ OTT ಇಂದ ಸಿನಿಮಾಗಳು ಕಳೆದೋಗಿದ್ದಾರೆ ಅಂಡ್ OTT ದೊಡ್ಡ ಸವಾಲಾಗಿದೆ ಇವತ್ತು. ಸೊ ಇಂಥ ಒಂದು ಫೇಸ್ ಅಲ್ಲಿ 25ನೇ ದಿವಸದ ಆಚರಣೆ ತುಂಬಾ ಖುಷಿ ಕೊಟ್ಟಂತ ವಿಷಯ. ಹಾಗಾಗಿ ಸಿನಿಮಾ ನೋಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅಂಡ್ ನಮಗೆ ಜೊತೆ ಕೊಟ್ಟಂತ, ಜೊತೆ ನಿಂತಂತ ಎಲ್ಲ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವ್ರಿಗೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟು, ಚಾಲೆಂಜ್ಗಳು, ಟಾಸ್ಕ್ಗಳು ತುಂಬಾ ಇರ್ತಿದ್ರು. ಜೊತೆನೂ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ, ಜೊತೆ ಕೊಟ್ರಿ, ಜೊತೆ ಕೊಟ್ಟವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಒಂದೇ ಒಂದು ಜಸ್ಟ್ ವಾಂಟ್ ಟು ಆಡ್ ಒನ್ ಸ್ಮಾಲ್ ಥಿಂಗ್. ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ತರದ ಒಂದು 5 ಗಂಟೆಗೆ ಒಂದು ಶೋ ನೋಡ್ಬೇಕು, 8 ಗಂಟೆ 9 ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ ಕನ್ನಡ ಸಿನಿಮಾಗಳಿಗೆ ಯಾಕೆ ಮಾಡಲ್ಲ ಅಂತ. ಅವ್ರು ಯಾರು ಇಲ್ಲಿ ಬಂದು ಸಿಗಲ್ಲ, ಅಲ್ಲಿ ಗಾಸಿಪ್ ಮಾಡಕ್ಕೂ ಅವಕಾಶ ಇರಲ್ಲ, ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನು ಕೊಡಲ್ಲ. ಬಟ್ ಏನಂದ್ರೆ ಅವರು ಕಲಾವಿದರಾಗಿ ಕಾಣಿಸ್ತಾರೆ, ಅವ್ರ ಎಂಟರ್ಟೈನ್ಮೆಂಟ್, ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡೋದ್ರೆ ಎಂಟರ್ಟೈನ್ಮೆಂಟ್. ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನ.
ಹಾಗಾಗಿ ಇದ್ರ ಕಡೆ ಒಲವು ಜಾಸ್ತಿ ಇದೆ. ಸೊ ಇಲ್ಲಿ ಇದು ಶಾಶ್ವತವಾದ ಫೇಸ್ ಏನಲ್ಲ, ದಿಸ್ ಟು ಶಾಲ್ ಪಾಸ್. ಅಂಡ್ ಸಿನಿಮಾಗೆ ನನಗೆ ಮತ್ತೆ ನಮ್ಮ ತಂಡಕ್ಕೆ ತುಂಬಾ ದೊಡ್ಡ ಶಕ್ತಿಯಾಗಿ ನಿಲುವಾಗಿ ನಿಂತಿದ್ದು ನನ್ನ ಶ್ರೀಮತಿ. ಇವತ್ತು ಬರಬೇಕಾಗಿ ಕಾಲ ಸಣ್ಣ ಇಂಜುರಿ ಆಗಿದೆ, ಹಾಗಾಗಿ ಬಂದಿಲ್ಲ. ಅವ್ರ ಕಡೆಯಿಂದ ಎಲ್ರಿಗೂ ಹಾಗೆ ಒಂದಷ್ಟು ಕಳಕಳಿಯ ಮಾತುಗಳನ್ನ ಅವರು ಹೇಳಿ ಕಳಿಸಿದ್ರು. ಅದನ್ನ ಮೆನ್ಷನ್ ಮಾಡಿದ್ದೀನಿ ಅಂಡ್ ಅದನ್ನ ಶೇರ್ ಮಾಡ್ತೀನಿ ಒಂದು ವಿಡಿಯೋ ನಿಮ್ಗಳಿಗೆ. ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ಜೊತೆಯಾಗಿದ್ದಕ್ಕೆ.